ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ದಿನ ನಾವು ಸೆಕೆಂಡ್ PUC ಸೈನ್ಸ್ ವಿದ್ಯಾರ್ಥಿಗಳ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಮ್ಯಾಟ್ರಿಸಸ್ ಎನ್ನುವ ಒಂದು ಚಾಪ್ಟರ್ ಮೇಲೆ 3 ಮಾರ್ಕ್ಸ್ಗೆ ಕೇಳಬಹುದಾದಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಷನ್ ಮಾಡೋಣ. ಓಕೆ, ಈಗ 3 ಮಾರ್ಕ್ಸ್ಗೆ ನಮಗೆ ಯಾವ ಥರ ಕ್ವಶನ್ಸ್ ಬೀಳುತ್ತೆ ಅಂದರೆ ಸಿಂಪಲ್ ಥೇರಮ್ಸ್ನು ಕೂಡ ಕೇಳ್ಬೋದು. ಆ ಥೇರಮ್ಗಳ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ದಿನ ನಾನು ಬಿಡಿಸಿರುವಂತಹ ಈ ಪ್ರಾಬ್ಲಮ್ ಏನಿದೆ ಇದು ಫಿಕ್ಸ್ ಕ್ವಶನ್ಸ್. ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೇಳ್ಬೋದು, ಮಿಡ್ ಟರ್ಮ್ ಎಕ್ಸಾಮಲ್ಲೂ ಕೇಳ್ಬೋದು. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಅದಕ್ಕೆ ಫ್ರೆಂಡ್ಸ್ ಗಮನ ಇಟ್ಟು ಕೇಳಿ. ಓಕೆ, ಬನ್ನಿ. ಕ್ವಶನ್ಸ್ ಏನಿದೆ ಅಂದರೆ ಫಾರ್ ದ ಮ್ಯಾಟ್ರಿಕ್ಸ್ A equal to 1, 5, 6, 7 and verify that ಫಸ್ಟ್ ಒನ್ ಏನು ವೆರಿಫೈ ಅಂದಿದ್ದಾರೆ ಅಂದರೆ ಫಸ್ಟ್ ಒನ್ A plus A dash is a symmetric matrix and second one A minus A dash is a skew symmetric matrix. ಓಕೆ, ಇವು ಎರಡನ್ನೂ ಕೂಡ ಅವರ ವೆರಿಫೈ ಮಾಡಂತ ಹೇಳಿದ್ದಾರೆ. ಸೊ ಬನ್ನಿ ಹೇಗೆ ವೆರಿಫೈ ಮಾಡೋದಂತ ನೋಡೋಣ. ಈಗ ಮೊದಲಿಗೆ A ಕೊಟ್ಟಿದ್ದಾರೆ. ಏನಿದೆ 1, 5, 6, 7 ಇದೆ. ಸೊ ಅದನ್ನ ಬರ್ಕೊಳ್ಳಿ. 1, 5, 6, 7. ಓಕೆ, ಇದನ್ನ A ಡ್ಯಾಶ್ ಆಗಿ ನಾವು ಕನ್ವರ್ಟ್ ಮಾಡಬೇಕು. A ಡ್ಯಾಶ್. ಈಗ A ಇದ್ದಿದ್ದನ್ನ A ಡ್ಯಾಶ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀರಾ ಅಂದ್ರೆ, ಈಗ ರೋದಲ್ಲಿ ಏನಿದೆ 1, 5 ಇದೆಯಲ್ಲ ಅದನ್ನ 1, 5 ಇದ್ದಿದ್ದನ್ನ ನೀವು ಕಾಲಮ್ ವೈಸ್ ಮಾಡ್ಕೋಬೇಕು. ಓಕೆ, ಈಗ 1, 5 ಇದೆ ಅಂದ್ರೆ ಈಗ ರೋ ಇದ್ದಿದ್ದು ಕಾಲಮ್ ಬರಬೇಕು 1, 5. ಓಕೆ, ಇದು 6, 7 ಇದೆಯಲ್ಲ, ಇದು 6, 7 ಕಾಲಮ್ ವೈಸ್ ಬರಬೇಕು. 6, 7. ಓಕೆ, A ಇದ್ದಿದ್ದನ್ನ A ಡ್ಯಾಶ್ ಆಗಿ ನಾವು ಕನ್ವರ್ಟ್ ಮಾಡಿದೀವಿ. ಓಕೆ, ಈಗ ಫಸ್ಟ್ ಒನ್ ಏನ್ ವೆರಿಫೈ ಮಾಡಿದ್ದಾರೆ ಅಂದ್ರೆ A plus A dash is a symmetric matrix. ಇದನ್ನ ನಾವು ವೆರಿಫೈ ಮಾಡಬೇಕು. ಸೊ ನಮಗೆ A ಏನಿದೆ 1, 5, 6, 7. ನೆಕ್ಸ್ಟ್ ಪ್ಲಸ್ A ಡ್ಯಾಶ್ ಏನಿದೆ 1, 6, 5, 7. ಓಕೆ, ಇವೆರಡನ್ನು ಪ್ಲಸ್ ಮಾಡಬೇಕು ಅಂದ್ರೆ ಆಡ್ ಮಾಡಬೇಕು. ಓಕೆ, ಇದನ್ನ ನಾವು C ಅಂತ ಅನ್ಕೊಳ್ಳೋಣ. C ಈಕ್ವಲ್ ಟು A ಪ್ಲಸ್ A ಡ್ಯಾಶ್ ಈಕ್ವಲ್ ಟು 1, 1, 2 and 5, 6, 11. 6, 5 is an 11 and 7, 7, 14. ಓಕೆ, ಆಡ್ ಮಾಡಿದಾಗ ನಮಗೆ ಇಷ್ಟ ಆನ್ಸರ್ ಬಂತು. ಸೊ ಇದು ಸಿಮೆಟ್ರಿಕ್ ಆಗಿದೆ ಅಂತ ನಾವು ಮಾಡಬೇಕು. ಈಗ C ಡ್ಯಾಶ್ ಅಂತ ಅನ್ಕೊಂಡ್ರೆ C ಡ್ಯಾಶ್ ಈಕ್ವಲ್ ಟು ಇದು A ಪ್ಲಸ್ A ಡ್ಯಾಶ್ ಈಕ್ವಲ್ ಟು ಹೋಲ್ ಡ್ಯಾಶ್ ಆಗುತ್ತೆ. ಸೊ ಈಗ ಏನಿದೆ 2, 11 and 11, 14. ಈಗ ಇದನ್ನ ನಾವು C ಅಂತ ಅನ್ಕೊಂಡಿದ್ವಿ. ಸೊ C ಡ್ಯಾಶ್ ಅಂದ್ರೆ ಏನಾಗುತ್ತೆ ಅಂದ್ರೆ ಅಗೇನ್ ಇದನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು. ನಾ ಹೇಳಿದೆ ಅಲ್ಲ, A ಇದನ್ನ ಹೆಂಗೆ A ಡ್ಯಾಶ್ ಮಾಡಬೇಕು ಅಂತ. ಸೊ ಹಂಗೆ C ಇದನ್ನ C ಡ್ಯಾಶ್ ಹೆಂಗ್ ಮಾಡಬೇಕು ಅಂದ್ರೆ ಏನಾಗುತ್ತೆ, ಅಗೇನ್ ರೋ ಇದ್ದಿದ್ದು ಕಾಲಮ್ ಅಲ್ಲಿ ಬರುತ್ತೆ 2 and 11. ಸೊ 11, 14, 11, 14. ಓಕೆ, ನೋಡಿದ್ರಲ್ಲ ಇಲ್ಲಿ C is an 2, 11, 11, 14 and C dash is 2, 11, 11, 14. ಎರಡು ಆಸ್ ಇಟ್ ಈಸ್ ಸೇಮ್ ಇದೆ. ಸೊ ಅದಕ್ಕೆ ನಾವು ಏನಂತೀವಿ ಅಂದ್ರೆ A ಪ್ಲಸ್ A ಡ್ಯಾಶ್ ಈಕ್ವಲ್ ಟು C. ಓಕೆ, C and C ಡ್ಯಾಶ್ ಏನಿದೆ ಸೇಮ್ ಇದೆ. ಸೊ ಫೈನಲಿ ಕನ್ಕ್ಲೂಷನ್ ಬಂದ್ರೆ ನಾವು A ಪ್ಲಸ್ A dash is a symmetric. ಅಂದ್ರೆ ನಮಗೆ C ನು ಸೇಮ್ ಬರುತ್ತೆ ಅಂಡ್ ಆಸ್ ಇಟ್ ಇಸ್ C ಹೇಗಿದೆ ಹಾಗೆ C ಡ್ಯಾಶ್ ಕೂಡ ಸೇಮ್ ಇರುತ್ತೆ. ಸೇಮ್ ಆನ್ಸರ್ ಬಂದ್ರೆ ಅದು ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಿದ್ವಿ ನಾವು. ಓಕೆ, ಅಂಡ್ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಏನ್ ಕೇಳಿದರೆ A minus A dash is a skew symmetric matrix. ಸೊ A minus A dash is a skew symmetric matrix ಅಂತ ನಾವು ಪ್ರೂವ್ ಮಾಡಬೇಕು. ಸೊ ನಮಗೆ A ಏನಿದೆ 1, 5, 6, 7
1 5 6 7 and again minus a dash ಏನಿದೆ a dash ಆಲ್ರೆಡಿ ಕಂಡುಹಿಡಿದಿದ್ದೀವಿ 1 6 5 7 ಓಕೆ 1 6 5 7 ಇದೆ ಇದನ್ನ ಮೈನಸ್ ಮಾಡಬೇಕು minus 1 minus 1 0 and 5 minus 6 minus 1 and 6 minus 5 1 and 7 minus 7 0 ಓಕೆ ಇದು ನಮಗೆ a minus a dash ಆಗಿ ಸಿಕ್ತು ಸೊ ಇದನ್ನ ನಾವು ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಈಗ ಡಿ ಅಂತ ತಿಳ್ಕೊಳ್ಳೋಣ ಇದನ್ನ ನಾವು ಡಿ ಅಂತ ತಿಳ್ಕೊಳ್ಳೋಣ ಡಿ ಅಂತ ತಿಳ್ಕೊಂಡು ಅದನ್ನ ನಾವು ಈಗ ಟ್ರಾನ್ಸ್ಫರ್ ಮಾಡಬೇಕು ಈಗ ಡಿ ಇದು ಆಯ್ತು ಸೊ ಡಿ ಡ್ಯಾಶ್ ಕಂಡುಹಿಡಿಬೇಕು ಡಿ ಡ್ಯಾಶ್ ಅಂದ್ರೆ ಹೇಳಿದೀನಿ ರೋ ಇದನ್ನ ಕಾಲಮ್ ಮಾಡ್ಕೋಬೇಕು ಆ್ಯಂಡ್ ಕಾಲಮ್ ಇದನ್ನ ರೋ ಮಾಡ್ಕೋಬೇಕು ಸೊ ಡಿ ಡ್ಯಾಶ್ ನಮಗೆ ಏನು ಸಿಗುತ್ತೆ ಅಂತಂದ್ರೆ ಅಗೇನ್ ಸೇಮ್ ಸಿಗುತ್ತೆ 0 minus 1 0 minus 1 ಸಾರಿ ಈಗ ರೋ ಇದನ್ನ ಕಾಲಮ್ ಇದನ್ನ ರೋ ಮಾಡ್ಕೋಬೇಕು 0 1 and minus 1 0 ಸೊ ಡಿ ಡ್ಯಾಶ್ ಸಿಕ್ತು ಈ ಡಿ ಡ್ಯಾಶ್ ಇದನ್ನ ನಾವು ಮೈನಸ್ ಡಿ ಡ್ಯಾಶ್ ಕಂಡುಹಿಡಿಬೇಕು ಮೈನಸ್ ಆಗಿ ಅದನ್ನ ಮಲ್ಟಿಪ್ಲೈ ಮಾಡ್ತೀನಿ ಸೊ ಮೈನಸ್ ಡಿ ಡ್ಯಾಶ್ ಈಕ್ವಲ್ ಟು ಅಗೇನ್ ಮೈನಸ್ 0 ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು 1 ಇದ್ದಿದ್ದು ಮೈನಸ್ 1 ಆಗುತ್ತೆ ಆ್ಯಂಡ್ ಮೈನಸ್ 1 ಇದ್ದಿದ್ದು ಮೈನಸ್ ಇದ್ದು ಮೈನಸ್ ಪ್ಲಸ್ ಆಗುತ್ತೆ 1 ಬರುತ್ತೆ ಇದು 0 ಬರುತ್ತೆ ಓಕೆ ಸೊ ಇಲ್ಲಿ ಏನಾಯಿತು ಡಿ ಮೈನಸ್ ಡಿ ಡ್ಯಾಶ್ ಈಕ್ವಲ್ ಟು ಡಿ ಆಸ್ ಇಟ್ ಈಸ್ ಸೇಮ್ ಆಯಿತು ಮೈನಸ್ ಡಿ ಡ್ಯಾಶ್ ಈಕ್ವಲ್ ಟು ಡಿ ಸೊ ಇದು ಎ ಮೈನಸ್ ಎ ಡ್ಯಾಶ್ ಈಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಈಗ ನಮಗೆ ಈ ಥರ 0 ಬರಬೇಕು ಓಕೆ ಡಯಾಗ್ನಲ್ ಆಗಿ 0 ಅಂತ ಇರಬೇಕು ಈಗ ನಮಗೆ ಡಿ ಡ್ಯಾಶಲ್ಲೂ ಡಿ ಯಲ್ಲೂ ಕೂಡ ಡಯಾಗ್ನಲ್ ಆಗಿ 0 ಬಂದಿದೆ ಆ್ಯಂಡ್ ಡಿ ಡ್ಯಾಶಲ್ಲೂ ಕೂಡ ಈಗ ಈ ಥರ 0 ಬಂದಿದೆ ಸೊ ಇದು ಕನ್ಫರ್ಮ್ ಆಗಿ ಏನಾಗುತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ ಅಂದರೆ ಎ ಮೈನಸ್ ಎ ಡ್ಯಾಶ್ ಈಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಓಕೆ ಗೊತ್ತಾಯ್ತಲ್ಲ ನೋಡಿ ಫ್ರೆಂಡ್ಸ್ ನಿಮಗೆ ಇದೇ ಥರ ಪ್ರಾಬ್ಲಮ್ ಬರ್ಬೋದು ಆ್ಯಂಡ್ ಇದೇ ಕೂಡ ಬರ್ಬೋದು ಸೊ ಇವ್ರು ಏನು ವೆರಿಫೈ ಮಾಡಂದಿರ್ತಾರೆ ಒಂದು ಸಿಮೆಟ್ರಿಕ್ ಕೇಳಿರ್ಬೋದು ಇನ್ನೊಂದು ಸ್ಕ್ಯೂ ಸಿಮೆಟ್ರಿಕ್ ಕೇಳಿರ್ಬೋದು ಸೊ ಇದು ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ ನೀವು ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು ಆ್ಯಂಡ್ 3 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ ಇದ್ದ ಹಾಗೆ ಕೂಡ ಯಾಕಂದರೆ ಇದು ಅಷ್ಟೊಂದು ಈಸಿಯಾಗಿದೆ ಇದನ್ನು ಸ್ವಲ್ಪ ಗಮನ ಇಟ್ಟು ನೋಡ್ಕೋಬೇಕು ಎ ಡ್ಯಾಶ್ ಹೇಗೆ ಕನ್ವರ್ಟ್ ಮಾಡ್ತೀವಿ ಆ್ಯಂಡ್ ಅಗೇನ್ ನಾವು ಸಿಮೆಟ್ರಿಕ್ ಅಂತ ಹೆಂಗೆ ವೆರಿಫೈ ಮಾಡ್ತೀವಿ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೆಂಗೆ ವೆರಿಫೈ ಮಾಡ್ತೀವಿ ಅನ್ನೋದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ನಿಮಗೆ ಈ ಚಾಪ್ಟರಲ್ಲಿ ಯಾವುದೇ ಒಂದು ಕ್ವಶನ್ ಕೊಟ್ಟರು ಕೂಡ ನೀವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಓಕೆ ಈ ಪ್ರಶ್ನೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನೂ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ